ಕ್ಷೀರೇಣ ಕ್ಷೀಯತೆ ಪಾಪಂ ದಧ್ನಾಧನ ವಿಬದ್ಧಂ. ಅಂದರೆ ಕ್ಷೀರಂ ಅಂದರೆ ಹಾಲಲ್ಲಿ ಅಭಿಷೇಕ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಾವು ಮಾಡಿರೋ ಪಾಪ ಕಳೆದೋಗುತ್ತೆ. ದಧ್ನ ಅಂದರೆ ದಧ್ನ ಅಂದರೆ ಮೊಸರಲ್ಲೇ ಅಭಿಷೇಕ ಮಾಡೋದ್ರಿಂದ ಧನ ನಮ್ಗೆ ಪ್ರಾಪ್ತಿಯಾಗುತ್ತೆ. ಆಜ್ಯಂ ಆಯುಷ್ಯಂ ಆಪ್ನೋತಿ. ಆಜ್ಯಂ ಅಂದರೆ ತುಪ್ಪದಲ್ಲಿ ಅಭಿಷೇಕ ಮಾಡೋದ್ರಿಂದ ನಮ್ಗೆ ಆಯುಷ್ಯ ಜಾಸ್ತಿ ಆಗುತ್ತೆ. ಮಧು ನಾಶಂತಿ ಕಲ್ಬಿಷಂ ಅಂದರೆ ನಮ್ಮಲ್ಲಿ ಕಲ್ಮಶ ಅನ್ನೋದಿರುತ್ತೆ. ಈಗ ಯಾರೋ ಒಬ್ರು ನಮಗಿಂತ ಮೇಲಿದ್ದಾರೆ, ಅವ್ರನ್ನ ತುಳಿದುಬಿಟ್ಟು ನಾನು ಆ ಸ್ಥಾನಕ್ಕೆ ಬರಬೇಕು ಅಂತ, ಅದು ಬರಬಾರ್ದು ಅನ್ನೋದಕ್ಕೋಸ್ಕರ ಅದರಲ್ಲಿ ಅಭಿಷೇಕ ಮಾಡ್ತೀವಿ. ಸುಖಿ ಶಕ್ಕರಮೋ ವಿಂಧ್ಯ ಅಂದರೆ ಸುಖವಾಗಿರೋದಕ್ಕೋಸ್ಕರ ಸಕ್ಕರೆಯಲ್ಲಿ ಅಭಿಷೇಕ ಮಾಡ್ತೀವಿ. ಪಂಚಾಮೃತ ಫಲಂ ಸ್ಫುಟಂ, ಇದು 5 ಪಂಚಾಮೃತಕ್ಕೆ ಮೀನು, ಅದು 5ನ್ನ ನೆನೆಸ್ಕೊಂಡಿದ್ದೀವಿ ಇದರಲ್ಲಿ. ಆಮೇಲೆ ಪಂಚಾಮೃತ ಫಲೇ ನಿತ್ಯಂ ಪಂಚಪಾತಕ ನಾಶನಂ. ನಾವು ಮಾಡಿರೋಂಥ 5 ಬ್ರಹ್ಮಹತ್ಯ ದೋಷ ಆಗಿರ್ಬೋದು, ಶಿಶು ಹತ್ಯ ದೋಷ, ನಾವು ನಡೆದಾಡುವಾಗ ಗೊತ್ತಿಲ್ದಿರೋ ಯಾವುದೋ ಒಂದು ಪ್ರಾಣಿ ನಿಮಗೆ ಕೊಲ್ದಿರೋದು, ಈ ಥರದ ಎಲ್ಲ ದೋಷನೂ ಈ 5 ಅಭಿಷೇಕ ಮಾಡೋದ್ರಿಂದ ಪಂಚಾಮೃತದಿಂದ 5 ಥರ ದೋಷ ನಮ್ಮನ್ನು ಬಿಟ್ಟು ಹೋಗುತ್ತೆ. ಇದು ಇದ್ರ ಮೀನು. ಓಕೆ ಸರ್, ಅದಕ್ಕೋಸ್ಕರ ಪಂಚಾಮೃತ ಸ್ನಾನ ಮಾಡೋದು, ಅಭಿಷೇಕ. ಓಕೆ. ಶ್ರೀವಾಸವಿ ಕನ್ಯಕಾ ಪರಮೇಶ್ವರ